30 ಸುದ್ದಿಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಅಭ್ಯರ್ಥಿಗಳ ಎರಡನೇ ಪಟ್ಟಿ ಇಂದೇ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಈವರೆಗೂ 39 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗಿದೆ. ನಾಳೆ ಸಂಜೆ 4 ಗಂಟೆಗೆ ಮತ್ತೆ ಕಾಂಗ್ರೆಸ್ ನಾಯಕರ ಸಭೆ ನಡೆಯಲಿದೆ. ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ಹಗ್ಗ ಜಗ್ಗಾಟ ನಡೀತಾ ಇದೆ. ಪಟ್ಟಿ ಬಿಡುಗಡೆಯಾದ ಬಳಿಕ ಕೋಲಾರದಲ್ಲಿ ಸಿದ್ದರಾಮಯ್ಯ ಸ್ಪರ್ಧೆ ಗೊಂದಲವೂ ಅಂತ್ಯವಾಗಲಿದೆ. ಯತೀಂದ್ರ ಸಿದ್ದರಾಮಯ್ಯ ಸ್ಪರ್ಧಿಸುವ ಕ್ಷೇತ್ರದ ಬಗ್ಗೆಯೂ ಸಭೆಯಲ್ಲಿ ಚರ್ಚೆಯಾಗಿದೆ. ಇದರ ಬಗ್ಗೆ ರಣದೀಪ್ ಸುರ್ಜೇವಾಲಾ ಸ್ಪಷ್ಟನೆ ಕೊಟ್ಟಿದ್ದಾರೆ. We have again decided on a number of seats which you will know once we release the seats by late today. And again unanimously the screening committee and the Central Election Committee has decided a further list of candidates. Congress party has given a positive agenda under the leadership of Shri Siddaramaiah and Shri DK Shivkumar and other senior Congress leaders. But our final aspiration is to form the next Congress government with 2/3 majority in service of. ದೆಹಲಿಯಲ್ಲಿ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆ ಮುಂದುವರೆದಿದೆ. ಇದುವರೆಗೂ ಕೇವಲ 39 ಅಭ್ಯರ್ಥಿಗಳ ಹೆಸರನ್ನು ಅಂತಿಮಗೊಳಿಸಲಾಗಿದೆ. ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಡಿಕೆಶಿ ಸಿದ್ದರಾಮಯ್ಯ ನಡುವೆ ಹಗ್ಗ ಜಗ್ಗಾಟ ನಡೀತಾ ಇದೆ. ನಾಳೆ ಸಂಜೆ 4 ಗಂಟೆಗೆ ಮತ್ತೆ ಸಿಇಸಿ ಸಭೆ ನಿಗದಿಯಾಗಿದೆ. ಕರ್ನಾಟಕ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಟಿಕೆಟ್ ಹಂಚಿಕೆ ಬಗ್ಗೆ ಕಳೆದ 2-3 ದಿನಗಳಿಂದ ಬಿಜೆಪಿಯಲ್ಲಿ ಕಸರತ್ತು ನಡೆದಿದ್ದು 2 ದಿನದ ಸಭೆ ಅಂತ್ಯವಾಗಿದೆ. ಇಂದು ರಾಜ್ಯ ಬಿಜೆಪಿ ಚುನಾವಣಾ ಸಮಿತಿ ಸಭೆ ನಡೀತಾ ಇದ್ದು ಈ ಮೀಟಿಂಗ್ನಲ್ಲಿ ಅಭ್ಯರ್ಥಿಗಳ ಪಟ್ಟಿ ಅಂತಿಮಗೊಂಡು ಕೇಂದ್ರ ಬಿಜೆಪಿ ಚುನಾವಣಾ ಸಮಿತಿ ಕೈ ಸೇರಿ ಅಲ್ಲಿಂದ ಅಧಿಕೃತ ಪಟ್ಟಿ ಹೊರಬೀಳಲಿದೆ. ಅದರ ಬಗ್ಗೆ ಮಾತನಾಡಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಟಿಕೆಟ್ ಹಂಚಿಕೆ ವಿಚಾರವಾಗಿ 2 ದಿನ ಜಿಲ್ಲಾ ಸಮಿತಿ ಸಭೆಯಾಗಿದೆ. ಇಂದು ನಾಳೆ ಸಭೆ ಮಾಡಿ ಪಟ್ಟಿಯನ್ನ ಕೇಂದ್ರಕ್ಕೆ ಕಳುಹಿಸುತ್ತೇವೆ. ಏಪ್ರಿಲ್ 8ರಂದು ಕೇಂದ್ರ ಸಮಿತಿ ಪಟ್ಟಿ ಪರಿಶೀಲಿಸಿ ಬಿಡುಗಡೆ ಮಾಡಲಿದೆ ಅಂತ ಹೇಳಿದ್ದಾರೆ. ಮೊನ್ನೆ 2 ದಿವಸ ಜಿಲ್ಲಾ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಚರ್ಚೆ ಆಗಿರುವಂಥ ಮುಂದುವರೆದ ಭಾಗ ಫರ್ದರ್ ಸ್ಕ್ರೀನಿಂಗ್ ಅನ್ನು ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಡುವಂಥದ್ದು ಇವತ್ತು ನಾಳೆ ಆಗುತ್ತೆ. ನಾಡಿದ್ದು ಕೇಂದ್ರಕ್ಕೆ ಹೋಗುತ್ತೆ. 8ನೇ ತಾರೀಕು ಕೇಂದ್ರದಲ್ಲಿ ಚರ್ಚೆಯಾಗಿ ಅಂತಿಮ ಪಟ್ಟಿ ಹೊರಗಡೆ ಬರ್ತದೆ. ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ಕಾರ್ಯಕರ್ತರು ಅತ್ಯಂತ ಉತ್ಸಾಹದಲ್ಲಿದ್ದಾರೆ. ಕಳೆದ 3-4 ತಿಂಗಳಿನ ಬೆಳವಣಿಗೆಯನ್ನು ಗಮನಿಸಿದಾಗ ಚುನಾವಣೆ ಹತ್ತಿರ ಇರುವಂಥ ಸಂದರ್ಭದಲ್ಲಿ ಸಂಪೂರ್ಣ ಮೆಜಾರಿಟಿ ಬರುವಂಥ ಎಲ್ಲ ಲಕ್ಷಣಗಳು ಇದ್ದಾವೆ. ಕೆಲವು ಕ್ಷೇತ್ರಗಳು ಆಶ್ಚರ್ಯಕರವಾಗಿರುವಂಥ ರಿಸಲ್ಟ್ ಕೊಡುವಂಥದ್ದು ತಾವೆಲ್ಲ ಬರುವಂಥ ದಿನಗಳಲ್ಲಿ ನೋಡ್ತೀವಿ. ನಮ್ಮ ಕಾರ್ಯಕರ್ತರು ಆತ್ಮವಿಶ್ವಾಸದಲ್ಲೇ, ನಮ್ಮ ನಾಯಕರು ಆತ್ಮವಿಶ್ವಾಸದಲ್ಲೇ ಮತ್ತು ಟಿಕೆಟ್ ಕೊಡುವಂಥ ಇದನ್ನು ಕೂಡ ಇನ್ನು ಸಿದ್ದರಾಮಯ್ಯ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯಾರ ಮಾತಿನಿಂದಲೂ ನನಗೆ ನೋವಾಗಿಲ್ಲ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದೇ ನಮಗೆ ಮುಖ್ಯ. ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. I'm not upset with anyone. I know what Siddaramaiah heart is. I know what my heart is. I know what your heart is. We all will win. Our aim is to bring Congress party and you all have to walk and meet us at Vidhan Sabha. So our heart is clear and so should all of you be. Thank you. ಇನ್ನು ಇದೇ ವೇಳೆ ಪ್ರತಿಕ್ರಿಯೆ ನೀಡಿದ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ನಾನು ಸಿಎಂ ಆಕಾಂಕ್ಷಿ ಅಂದಿದ್ದೆ. ಹಾಗೆ ಡಿಕೆ ಶಿವಕುಮಾರ್ ಕೂಡ ಸಿಎಂ ಆಕಾಂಕ್ಷಿ. ಪ್ರಜಾಪ್ರಭುತ್ವದಲ್ಲಿ ಇದು ತಪ್ಪಲ್ಲ. ನನ್ನ ಹೇಳಿಕೆಯನ್ನು ತಪ್ಪಾಗಿ ಗ್ರಹಿಸಲಾಗಿದೆ. ಇಬ್ಬರ ಗುರಿ ಒಂದೇ, ಬಿಜೆಪಿ ಸೋಲಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ತರುವುದು ಎಂದಿದ್ದಾರೆ. My statement in the interview is misinterpreted. What I said was, I am also an aspirant, DK Shivkumar is an aspirant. It's nothing wrong in democracy. Whoever may be the newly elected MLAs will have to elect the leader of the legislature party after the election. Not now, after the election. And ultimately, ಒಂದು ಕಡೆ ಬಿಜೆಪಿಯಿಂದ ಟಿಕೆಟ್ ಆಯ್ಕೆಗೆ ಕಸರತ್ತು ನಡೀತಾ ಇದ್ರೆ ರಾಜ್ಯದ ನಾಯಕರಿಗೆ ನಕಲಿ ಪಟ್ಟಿಯ ಟೆನ್ಷನ್ ಶುರುವಾಗಿದೆ. 100 ಅಭ್ಯರ್ಥಿಗಳ ಹೆಸರು ಇರುವ ಪಟ್ಟಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್, ಸೈಲೆಂಟ್ ಸುನೀಲ ಹೆಸರುಗಳನ್ನು ಸೇರಿಸಿ ನಕಲಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಲಾಗಿದೆ. ಇದರಿಂದ ನಾಯಕರಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡಿರುವ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ, ಬಿಜೆಪಿ ಆಂತರಿಕ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಿದೆ. ಅದಕ್ಕಾಗಿ ಸೀಕ್ರೆಟ್ ಬ್ಯಾಲೆಟ್ ಮೂಲಕ ಅಭಿಪ್ರಾಯ ಸಂಗ್ರಹ ಮಾಡಿದ್ದೇವೆ. ನಕಲಿ ಪಟ್ಟಿ ವಿರುದ್ಧ ದೂರು ಕೊಡಲು ತೀರ್ಮಾನ ಮಾಡಿದ್ದೇವೆ ಅಂತ ಸ್ಪಷ್ಟಪಡಿಸಿದ್ದಾರೆ.
ಚರ್ಚೆಯೇ ಒಂದೆರಡು ಜಿಲ್ಲೆಗಳನ್ನು ದಾಟಿಲ್ಲ. ಅಷ್ಟು ಬೇಗನೆ ಒಂದು ನಕಲಿ ಪಟ್ಟಿಯನ್ನು ಕೇಂದ್ರೀಯ ಪಾರ್ಲಿಮೆಂಟರಿ ಬೋರ್ಡು ಘೋಷಣೆ ಮಾಡಿದ ರೀತಿಯಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರತಕ್ಕಂಥ ನಮ್ಮ ಪ್ರಭಾರಿ ಅರುಣ್ ಸಿಂಗ್ ಅವರ ಹೆಸರಿನಲ್ಲಿ ಒಂದು ನಕಲಿ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದೊಂದು ನಕಲಿ ಪಟ್ಟಿ, ಗೊಂದಲ ಮೂಡಿಸಬೇಕು ಅನ್ನುವಂಥ ದುರುದ್ದೇಶ ಇದರಲ್ಲಿ ಇದ್ದಂಗಿದೆ. ಒಂದು ರೀತಿಯಲ್ಲಿ ನಂಬುವ ರೀತಿಯಲ್ಲಿ ಆ ಪಟ್ಟಿಯನ್ನು ಡಿಸೈನ್ ಮಾಡಿದ್ದಾರೆ. ಈ ಬಗ್ಗೆ ಇದಕ್ಕೆ ಈಗಾಗಲೇ ನಮ್ಮ ಪಕ್ಷದ ಕಡೆಯಿಂದ ದೂರು ಕೊಡೋದಕ್ಕೆ ನಿರ್ಧಾರ ಮಾಡಿದ್ದೇವೆ. ಇದೊಂದು ನಕಲಿ ಪಟ್ಟಿ, ಯಾರು ಗೊಂದಲಕ್ಕೆ ಒಳಗಾಗಬಾರ್ದು ಅಂತ ನಾವು ವಿನಂತಿ. ಚುನಾವಣೆ ಹೊತ್ತಲ್ಲಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ಜೊತೆಗಿನ ಹೊಂದಾಣಿಕೆ ಬಗ್ಗೆ ನಮ್ಮ ನಿಲುವನ್ನು ಈಗಾಗಲೇ ಸ್ಪಷ್ಟಪಡಿಸಿದ್ದೇವೆ. ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ, ಮಾಜಿ ಸಿಎಂ ಸಿದ್ದರಾಮಯ್ಯರ ನಡುವೆ ಏನೇನಿದೆ ಅನ್ನೋದು ಗೊತ್ತಿದೆ ಅಂದರು. I have already made it very clear, absolutely clear, what has happened between the two former chief ministers. What more you want? Yediyurappa was a former chief minister, Siddaramaiah was a former chief minister. I have made it absolutely clear. Both have come to an understanding. It is these two national parties, whether they have given their consent for this type of understanding between the two former chief ministers of the two national parties. Understanding between the two former chief ministers of the two national parties. It is up to them to react, not ಇನ್ನು ಹಾಸನದ ಬಗ್ಗೆ ಮಾತನಾಡಿದ ದೇವೇಗೌಡರು, ಎರಡೂ ರಾಷ್ಟ್ರೀಯ ಪಕ್ಷಗಳ ಜೊತೆ ಹೋಗಲು ಇಷ್ಟವಿಲ್ಲ. ನನಗೆ ಬಿಜೆಪಿ ಜೊತೆಗಾಗ್ಲಿ ಕಾಂಗ್ರೆಸ್ ಜೊತೆಯಾಗ್ಲಿ ಹೊಂದಾಣಿಕೆ ಮಾಡಿಕೊಳ್ಳಲು ಇಷ್ಟವಿಲ್ಲ ಅಂತ ದೇವೇಗೌಡರು ಹೇಳಿದರು. You don't worry about it. It's my home district. I will take it. No, I am not interested in the unity of the JDS Congress or JDS. ವರುಣಾದಿಂದ ಸಿದ್ದರಾಮಯ್ಯ ವಿರುದ್ಧ ವಿಜಯೇಂದ್ರ ಸ್ಪರ್ಧಿಸದಿದ್ರೆ ಮತ್ತೊಬ್ಬ ಪ್ರಭಾವಿ ನಾಯಕನನ್ನ ಕಣಕ್ಕಿಳಿಸಲು ಬಿಜೆಪಿ ತಂತ್ರ ಹೆಣೆದಿದೆ. ಸಿದ್ದರಾಮಯ್ಯ ವಿರುದ್ಧ ಸಚಿವ ವಿ ಸೋಮಣ್ಣರನ್ನ ಕಣಕ್ಕಿಳಿಸಲು ಸಿದ್ಧತೆ ನಡೆದಿದೆ. ಸೋಮಣ್ಣ ಕಣಕ್ಕಿಳಿಸುವ ಬಗ್ಗೆ ಬಿಎಲ್ ಸಂತೋಷ್ ಇಂಗಿತ ವ್ಯಕ್ತಪಡಿಸಿದ್ದು ವರಿಷ್ಠರ ಜೊತೆಗೂ ಚರ್ಚಿಸಿದ್ದಾರೆ. ಬಿಎಲ್ ಸಂತೋಷ್ ಮಾತಿಗೆ ಅಮಿತ್ ಶಾ ಕೂಡ ಗ್ರೀನ್ ಸಿಗ್ನಲ್ ನೀಡಿದ್ದಾರಂತೆ. ವಿಜಯೇಂದ್ರ ಸ್ಪರ್ಧೆ ವಿಷಯ ಚರ್ಚೆಗೂ ಮುನ್ನವೇ ಸೋಮಣ್ಣ ಬಗ್ಗೆ ಮಾತುಕತೆ ನಡೆದಿದೆಯಂತೆ. ಬೆಂಗಳೂರಿನ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ನಡೆದಿದೆ. ಒಕ್ಕಲಿಗರ ಸಂಘದ ಮಾಜಿ ಅಧ್ಯಕ್ಷ ಅಪ್ಪಾಜಿಗೌಡ ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ಅಪ್ಪಾಜಿಗೌಡ ಕನಕಪುರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಲಿದ್ದಾರೆ. ಹಗರಿಬೊಮ್ಮನಹಳ್ಳಿ ಕಾಂಗ್ರೆಸ್ ಮುಖಂಡ ಕೃಷ್ಣ ನಾಯಕ್, ಹೂವಿನಹಡಗಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪರಮೇಶ್ವರಪ್ಪ ಮತ್ತು ವಾಲ್ಮೀಕಿ ಸಮುದಾಯದ ಮುಖಂಡ ಕೋಟೆಪ್ಪ ಕೂಡ ಬಿಜೆಪಿ ಸೇರಿದ್ದಾರೆ. ಜನಗಳಿಗೆ ನಾನು ಒಕ್ಕಲಿಗರ ಸಂಘಕ್ಕೆ ಚುನಾವಣೆಗೆ ನಿಲ್ತಿದ್ನಲ್ಲ, ಒಕ್ಕಲಿಗರ ಸಂಘದಲ್ಲಿ ಕನಕಪುರ ಕ್ಷೇತ್ರದಿಂದ ಕೂಡ ಮತದಾರರಿದ್ದಾರೆ. ಈ ಕನಕಪುರಕ್ಕೂ ನನಗೂ ಬಹಳಷ್ಟು ನೆಂಟು. ನಮ್ಮ ತಾಯಿ ಊರೇ ಬಸವನಹಳ್ಳಿ. ಜೊತೆಗೆ ಕನಕಪುರದ ಜನತೆಗೆ ನಾನು ಸುಮಾರು 40 ವರ್ಷಗಳಿಂದ ನೇತ್ರ ತಜ್ಞ ಕೆಲಸ ಮಾಡಿದ್ದೇನೆ. ಜನತೆ ಪ್ರತಿ ಸಾರಿನೂ ಒಂದೇ ರೀತಿಯಾಗಿರಲ್ಲ. ಈಗ ಹೇಗೆ ಕಾಲ ಬದಲಾವಣೆ ಆದಾಗೆ ಹೊಸ ಆಗುತ್ತೋ ಅದೇ ರೀತಿಯಲ್ಲಿ ಕನಕಪುರದ ಜನತೆ ಕೂಡ ಹೊಸ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತೇಳಿ ನನಗೆ ಭರವಸೆ. ಯಾವುದೇ ಕಾರಣಕ್ಕೂ ಯಾವುದೇ ಆಮಿಷಗಳಿಗೂ ನಾವು ಬಲಿಯಾಗುವಂಥ ಸನ್ನಿವೇಶಗಳು ಬರಲ್ಲ. ವಿಧಾನಸಭಾ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಕುಮಾರಸ್ವಾಮಿ ನಾನೇ ಕಿಂಗ್ ಎಂದಿದ್ದಾರೆ. ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗೋ ಬಯಕೆಗೂ ಎಚ್ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ನಾನು ಕಿಂಗ್ ಅನ್ನೋದನ್ನ ಯಾರಿಂದಲೂ ತಪ್ಪಿಸೋಕೆ ಸಾಧ್ಯ ಇಲ್ಲ. ಈ ಬಾರಿ ಜೆಡಿಎಸ್ 100ರಿಂದ 120 ಸೀಟ್ ಗೆಲ್ಲಲಿದೆ. ಕಾಂಗ್ರೆಸ್ ಬಿಜೆಪಿ ಎರಡೂ ಕೂಡ 60ರಿಂದ 70 ಸೀಟ್ ದಾಟಲ್ಲ ಅಂತ ಹೇಳಿದರು. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಗಳದ್ದು ಕೋಟ ದೊಡ್ಡದಿದೆ ಕಾಂಗ್ರೆಸ್ನಲ್ಲಿ. ಅದರಿಂದ ಅವ್ರ ಪಕ್ಷದ ತೀರ್ಮಾನ, ಅದು ನಾವೇನು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಆದ್ರೆ ನಂಬರ್ಸ್ ಬೇಕಲ್ಲ, ನಂಬರ್ಸ್ ಬಂದ ಮೇಲೆ ತಾನೇ ಅವೆಲ್ಲ ಪ್ರಶ್ನೆ ಬರೋದು. ಆಗ ಚರ್ಚೆ ಮಾಡೋಣ ಬನ್ನಿ. ಯಾವ ಕಾರಣಕ್ಕೂ ಬರಲ್ಲ. ಬಿಜೆಪಿ ಕಾಂಗ್ರೆಸ್ ಎರಡೂ
60-70 ಮೇಲೆ ಕ್ರಾಸೇ ಆಗಲ್ಲ. ಬನ್ನಿ ಕಿಂಗ್ ಮೇಕರ್ ಅಲ್ಲ. 100, 120, 115 ಸೀಟ್ ನಾನು ಕ್ರಾಸ್ ಬಂದ್ರೆ ಕಿಂಗ್ ಆಗ್ತಾರೆ ಸರ್. ಈ ವರ್ಷ ಕಿಂಗ್ ಆಗಿದ್ರೆ ಯಾರು? ರಾಜಕೀಯ ನಿವೃತ್ತಿ ಪಡೆದಿರೋ ಬಿಜೆಪಿ ಶಾಸಕ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಾನು ದುಡುಕಿನ ನಿರ್ಧಾರ ತೆಗೆದುಕೊಂಡಿಲ್ಲ, ಜಾಗೃತ ಮನಸ್ಸಿನಿಂದಲೇ ಈ ನಿರ್ಧಾರ ತೆಗೆದುಕೊಂಡಿದ್ದೇನೆ. ನಾನು ಬರುವಾಗ ಏನೂ ತಂದಿಲ್ಲ, ಹೋಗುವಾಗ ಏನೂ ಕೊಂಡೊಯ್ಯಲ್ಲ. ಶಾಸಕನಲ್ಲದಿದ್ರೂ ಜನರ ಜೊತೆ ಇರ್ತೇನೆ ಅಂತ ಹೇಳಿದರು. ನನಗೆ ಕುಂದಾಪುರದ ಜನ ಜಾತಿ ಭೇದ ಮರೆತು ಸೇವೆ ಮಾಡಲಿಕ್ಕೆ 5 ಬಾರಿ ಅವಕಾಶವನ್ನು ಕೊಟ್ಟಿದ್ದಾರೆ. ಆ ಅವಕಾಶಗಳನ್ನು ಸಾಮಾಜಿಕ ನ್ಯಾಯದ ಪ್ರಕಾರ ನನ್ನ ಶಕ್ತಿ ಮೀರಿ ಮಾಡಿದ್ದೇನೆ. ನಾನೊಬ್ಬ ಚಿಂತಕನಾಗಿ ದೃಢ ಮನಸ್ಸಿಂದ ಇಟ್ಟಂಥ ಹೆಜ್ಜೆಗಳನ್ನು ಹಿಂದಿಡುವಂಥದ್ದು ಒಂದು ಗೌರವದ ಲಕ್ಷಣ ಅಲ್ಲ. ನನ್ನ ನಿರ್ಧಾರ ಅಚಲ, ಸ್ಥಿರವಾದ ನಿರ್ಧಾರ. ಯಾರೋ ಒಬ್ಬ, ನಾನು ಜೂಜಿಗಾರಲ್ಲ, ನನ್ನ ಜೀವನದಲ್ಲಿ ಜೂಜು ಕಟ್ಟಿಲ್ಲ. ಜೂಜು ಕಟ್ಟುವಾಗ ಗೆಲ್ಲಬೇಕಂತ ಜೂಜು ಕಟ್ತಾರ, ಸೋಲ್ಬೇಕಂತ ಜೂಜು ಕಟ್ತಾರ. ನನ್ನ ಜೀವನದಲ್ಲಿ ಜೂಜು ಕಟ್ಟಿದವಲ್ಲ, ನಾನು ಬೆಟ್ಟಿಂಗ್ ಕಟ್ಟಿದವಲ್ಲ. ನಾನು ಬೆಂಬಲಿಸಿದವರು ಗೆಲ್ಲಬೇಕಂತೇಳಿ ಹೋರಾಟ ಮಾಡೋದು ಹೊರತು ಮತ್ತು ಅದು ಧರ್ಮ ನ್ಯಾಯ ಹೌದು. ಕಾಂಗ್ರೆಸ್ ಶಾಸಕ ಅಜಯ್ ಸಿಂಗ್ ಭಾಷಣಕ್ಕೆ ಚುನಾವಣಾ ಅಧಿಕಾರಿಗಳು ಬ್ರೇಕ್ ಹಾಕಿದ್ದಾರೆ. ಜೇವರ್ಗಿ ಮುಸ್ಲಿಂ ಸೌಹಾರ್ದ ವೇದಿಕೆಯಿಂದ ಸಮಾವೇಶ ಆಯೋಜಿಸಲಾಗಿತ್ತು. ಸಮಾವೇಶದಲ್ಲಿ ಅಜಯ್ ಸಿಂಗ್ ಭಾಷಣ ಮಾಡಲು ಮುಂದಾಗಿದ್ರು. ಆಗ ಸ್ಥಳದಲ್ಲಿದ್ದ ಚುನಾವಣಾ ಅಧಿಕಾರಿಗಳು ಶಾಸಕರ ಭಾಷಣಕ್ಕೆ ಬ್ರೇಕ್ ಹಾಕಿದರು. ಮರು ಮಾತನಾಡದೆ ಅಜಯ್ ಸಿಂಗ್ ಭಾಷಣ ನಿಲ್ಲಿಸಿದರು. ಬಿಜೆಪಿ ಮುಖಂಡ ಮುನಿರಾಜು ಮನೆ ಮೇಲೆ